ಆಫ್ಟರ್ IPL ಆದ್ಮೇಲೆ ಕ್ರಿಕೆಟ್ ಅಂತ ಒಂದು ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ರು ತುಂಬಾ ಜನ, ಇನ್ಕ್ಲೂಡಿಂಗ್ ನಾನು ಕೂಡ. ಕ್ರಿಕೆಟ್ ಅನ್ನೋದು ಒಂದು ಇದೆ, ನಡೀತಾ ಇದೆ, ಯಾವ್ದೋ ಮ್ಯಾಚ್ ಆಗ್ತಿದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕೂಡ ಏನು ಲೈಕ್ ನೋಡ್ಬೇಕು ಅಂತ ಇಂಟ್ರೆಸ್ಟ್ ಕೂಡ ಬರ್ತಿರ್ಲಿಲ್ಲ, ಜಸ್ಟ್ ಬಿಕಾಸ್ ಆಫ್ ಈ ಒಬ್ಬ ವ್ಯಕ್ತಿ. ಲೈಕ್ ಅದು ಏನಂತಾರ, ಅಭಿಮಾನ ಅಂತಾರ, ಹುಚ್ಚ ಅಭಿಮಾನ ಅಂತಾರ ಗೊತ್ತಿಲ್ಲ. ಈಗ 19ನೇ ತಾರೀಕು ಬಂದು ಅಖಾಡಕ್ಕೆ ಇಳಿತಿದ್ದಾನೆ ಅಂತ ಗೊತ್ತಿದ ತಕ್ಷಣ ಸಡನ್ ಆಗಿ ಎಲ್ಲಿದ್ದಿರೋ ಕ್ರಿಕೆಟ್ ನಾಲೆಡ್ಜ್ ಬೇಕು, ಇವಾಗ ಪಿಚ್ ರಿಪೋರ್ಟ್ಸ್ ಬೇಕು, ಪ್ರತಿಯೊಂದು ತಿಳ್ಕೊಬೇಕು ಅನ್ಸುತ್ತೆ. ಆ ವ್ಯಕ್ತಿ ಇರೋ ಆರ ಅಂತದು ಅಂಡ್ 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 ತುಂಬಾ ಆಲ್ಮೋಸ್ಟ್ ಒಂದು 3-4 ತಿಂಗಳಾದ್ಮೇಲೆ ಆ ವ್ಯಕ್ತಿ ಫೀಲ್ಡ್ಗೆ ಬರ್ತಿದ್ದಾರೆ. ಅಂಡ್ ರೀಸೆಂಟ್ ಆಗಿ ದಿನೇಶ್ ಕಾರ್ತಿಕ್ ಹೇಳಿದ ಪ್ರಕಾರ ಲಂಡನ್ ನಲ್ಲಿ ಇದ್ರೂ ಕೂಡ ಪ್ರತಿ 1 ವೀಕ್ 2 ವೀಕ್ ಒಂದೊಂದ್ಸಲಿ ಪ್ರಾಕ್ಟೀಸ್ ತಗೊಂತಿದ್ರು ಅಂತ. ಡೆಡಿಕೇಶನ್ಗೆ ಹೆಡ್ಸ್ ಅಪ್ ಅಂತ ಹೇಳ್ಬೋದು. ಅಂಡ್ ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಕೊಟ್ಟಿದ್ರು, ಬಟ್ ಅದು ಯಾವ್ದಂತ ಇಲ್ಲೆಲ್ರಿಗೂ ಗೊತ್ತು. ಹೋಪ್ ಅದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಯೂಸ್ ಮಾಡ್ಕೊಂಡ್ರು, ಅಷ್ಟು ಬಿಟ್ರೆ ಅದು ಯಾವುದೇ ತರ ರಿಟೈರ್ಮೆಂಟ್ ಅಲ್ಲ ಆಸ್ ಆಫ್ ನೋ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು IPL ಮ್ಯಾಚ್ ಆಡ್ತಾರೆ ಅಂಡ್ ಒಂದು ಸೀಸನ್ ಆಡ್ಬೋದು ಅಂಡ್ ಇಂಟರ್ನ್ಯಾಷನಲ್ ಎಲ್ಲ ಇಯರ್ ಒಳಗಡೆ ರಿಟೈರ್ ಆಗ್ಬೋದು ಅಂತ ನನ್ಗೆ ಅನ್ಸುತ್ತೆ. ಹೋಪ್ IPL ಅಲ್ಲಾದ್ರೂ ಇನ್ನೂ ಒಂದು 4-5 ವರ್ಷ ನೋಡ್ಬೇಕು ಅಂತ ತುಂಬಾ ಆಸೆ. ಹೋಪ್ ಅದು ಆಗುತ್ತೆ. ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ ನಮ್ಮ ಕನಸು ನನಸಾಗ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಆಲ್ ದ ಬೆಸ್ಟ್ ವಿರಾಟ್ ಕೊಹ್ಲಿ.